ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಅನಿಸ್ತಿದೆ. ಇವತ್ತು ಒಂದು ಸ್ಪೆಷಲ್ ಟೀಮ್, ಯಂಗ್ ಅಂಡ್ ಎನರ್ಜೆಟಿಕ್ ಟೀಮ್, ಫ್ರೆಶ್ ಬ್ರೈನ್ಸ್ ಎಲ್ಲ ಕೂಡ್ಕೊಂಡು ಸುಮಾರು ಜನ ಡೆಬ್ಯೂ ಆಗ್ತಿದ್ದಾರೆ ಈ ಸಿನಿಮಾ ಮೂಲಕ. ನಿರ್ದೇಶಕರಾದಿಯಾಗಿ ತುಂಬಾ ಜನ ಟೆಕ್ನಿಷಿಯನ್ಸ್ ಕೂಡ ಡೆಬ್ಯೂ ಆಗ್ತಿರೋದು. ಆಲ್ ದ ವೆರಿ ಬೆಸ್ಟ್. ಹೃದಯಾಂತರಾಳದಿಂದ ನಿಮ್ಮೆಲ್ಲರಿಗೂ ಶುಭವಾಗ್ಲಿ ಅಂತ ಹಾರೈಸ್ತಾ 1836 ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡ್ ಬರ್ತಿರುವಂತ ಚೊಚ್ಚಲ ಸಿನಿಮಾ #ಪಾರು ಪಾರ್ವತಿ. ಹೆಸರೇ ಇಷ್ಟು ಸ್ಪೆಷಲ್ ಆಗಿ ಡಿಫ್ರೆಂಟ್ ಆಗಿದೆ ಅಂದಮೇಲೆ ಸಿನಿಮಾ ಕೂಡ ತುಂಬಾ ಡಿಫ್ರೆಂಟ್ ಆಗಿ ಮೂಡ್ ಬಂದಿರತ್ತೆ. ಈ ಸಿನಿಮಾದ ಆಡಿಯೋ ಲಾಂಚ್ ಇವೆಂಟ್ಗೆ ಆಗಮಿಸಿರುವಂತಹ ನನ್ನೆಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರೇ, ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ನಾನು ದಿವ್ಯಾ ಆಲೂರ್. ಇನ್ನು ತುಂಬಾ ಸ್ಪೆಷಲ್ ಆಗಿ ನಾವು ಆಡಿಯೋ ರಿಲೀಸ್ ಮಾಡ್ತಾ ಇದೀವಿ. ಎಲ್ಲಿ, ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಅಂದ್ರೆ MRT ಪ್ಲಾಟ್ಫಾರ್ಮ್ ಅಲ್ಲಿ. ಸೊ ಮೊದಲಿಗೆ ನಾನು ಸ್ಟೇಜಿಗೆ ಬಂದ್ ಮಾಡ್ಕೊಳ್ತಾ ಇದ್ದೀನಿ. ಲಹರಿ ವೇಲು ಸರ್, ದಯವಿಟ್ಟು ವೇದಿಕೆಗೆ ಆಗಮಿಸ್ಬೇಕು. ಪ್ರೀತಿಯ ಸ್ವಾಗತ ವೇದಿಕೆಗೆ ತಮಗೆ. ಇನ್ನು ನಮ್ಮ ಬರ್ತಾನೆ ಮೈ ಕೊಟ್ಬಿಟ್ಟಲ್ಲ ಕಂದ, ಈಗ ಅವ್ರೇನು ಮಾತಾಡಲ್ಲ, ತಗೊಳ್ಳಿ ಪರವಾಗಿಲ್ಲ. ಸೊ ಅನ್ನದಾತ್ರನ ಬರ್ಮಾಡ್ಕೊಳ್ಳೋಣ. ನಮ್ಮ PB ಪ್ರೇಮ್ನಾಥ್ ಸರ್ ಅವರು ಬಹಳ ಪ್ರೀತಿಯಿಂದ ಹೊಸಬರ ತಂಡಕ್ಕೆ ಬಹಳ ಹುರುಪಿನಿಂದ ಪ್ರೋತ್ಸಾಹ ಮಾಡೋದಕ್ಕೆ ಹಣ ಹೂಡಿಕೆ ಮಾಡಿದ್ದಾರೆ. ಸರ್, ಜೇಬ್ ತುಂಬಬೇಕು, ಸಿನಿಮಾ ರಿಲೀಸ್ ಆದ್ಮೇಲೆ ಖುಷಿ ಆಗ್ಬೇಕು ನಮ್ಗೆ ಅಂತ ಹಾರೈಸ್ತಾ, ಇನ್ನು ಸೂತ್ರಧಾರ ಈ ಸಿನಿಮಾಗೆ ಕ್ಯಾಪ್ಟನ್ ಆಫ್ ದ ಶಿಪ್ ನಮ್ಮ ಡೈರೆಕ್ಟರ್ ರೋಹಿತ್ ಕೀರ್ತಿ ಅವರನ್ನ ವೇದಿಕೆಗೆ ಸ್ವಾಗತಿಸ್ತಾ, ಈ ಸಿನಿಮಾದ ಹೈಲೈಟ್ ಅಂತಾನೆ ಹೇಳ್ಬೋದು ದೀಪಿಕಾ ದಾಸ್, ಬಿಗ್ ಬಾಸ್ ಫೇಮ್, ಕರ್ನಾಟಕದ ನಾಗಿಣಿ. ಎಸ್, ದೀಪಿಕಾ ದಾಸ್ ಅವರನ್ನ ಕೂಡ ಸ್ವಾಗತಿಸ್ತಾ ಸ್ಟೇಜ್ಗೆ. ಕನ್ನಡದವರ ಜೊತೆಗೆ ಒಂದ್ ರೀತಿ ಭಾರತದಲ್ಲಿ ಮೂಡ್ ಬಂದಿರುವಂತಹ ಸಿನಿಮಾಗಳಲ್ಲಿ ಬಹಳಷ್ಟು ಹಿಂದಿ ಸಿನಿಮಾಗಳಲ್ಲಿ ನೀವು ನೋಡಿರ್ತೀರಾ. ಫಸ್ಟ್ ಡೆಬ್ಯೂ ಕನ್ನಡಗೆ ನಮ್ಮ ಪ್ರೀತಿಯ ಪೂನಂ ಸಿನಾಯಕ್ ಮೇಡಮ್ನ ಐ ಕೈಂಡ್ಲಿ ರಿಕ್ವೆಸ್ಟ್ ಪೂನಂ ಜಿ ಟು ಪ್ಲೀಸ್ ಜಾಯಿನ್ ವಿತ್ ಅಸ್ ಆನ್ ಸ್ಟೇಜ್. ಶಿ ಈಸ್ ಆಕ್ಟಿಂಗ್ ಇನ್ ಅ ಮೇನ್ ಲೀಡ್. ಸೊ ನಾನು ಕೇಳಿದ ಹೀರೋ ಯಾರು, ಹೀರೋಯಿನ್ ಯಾರು ಅಂತ ಹೇಳಿದಾಗ ಡೈರೆಕ್ಟರ್ ಹೇಳಿದ್ ಒಂದು ಮಾತು, ಇದರಲ್ಲಿ ಕ್ಯಾರೆಕ್ಟರ್ಸೇ ಹೀರೋ ಹೀರೋಯಿನ್, ಅದು ಕಥೆನೇ ಹೀರೋ ಹೀರೋಯಿನ್ ಅಂತ. ಸೊ ಎಲ್ಲ ಮೇನ್ ಲೀಡ್ಸ್ ಅಲ್ಲಿ ಆಕ್ಟ್ ಮಾಡ್ತಿದ್ದಾರೆ ದೀಪಿಕಾ ಅವರ ಆದಿಯಾಗಿ. ಇನ್ನು ಫವಾಜ್ ಅಶ್ರಫ್, ಒಂದು ಪ್ರೀತಿ ಚಪಾಳೆ ಬಲ್ಲಿ. ಬೇಸಿಕಲಿ ಅವರು ದೇವರ ನಾಡಿನವರು, ಅಂದ್ರೆ ಕೇರಳದವರು, ಆದ್ರೆ ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಾರಂತೆ. ಯಾಕಂದ್ರೆ ಬೆಂಗಳೂರಲ್ಲಿ ಸುಮಾರು ವರ್ಷದಿಂದ ಇದ್ದಾರೆ. ಎಸ್ ಬ್ರೋ, ಎಸ್. ಇನ್ನು ನಮ್ಮ ಸಿನಿಮಾದ ಜೀವಾಳ ಹಾಡುಗಳು, ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಹರಿ, DR ಅಂತಾನೆ, ಓಕೆ, ಡಾಕ್ಟರ್ ಹರಿ ಆಗಲಿ ಬೇಗ. ಹರಿ ಅವರು ಬ್ಯಾಕ್ ಸ್ಕೋರ್ ಕೂಡ ಅವರೇ ನೀಡಿರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ 1, 2, 3 ಹಾಡು ಹೆಚ್ಚೆಚ್ಚು ಅಲ್ವಾ ಸರ್? ಮೇರು ಸರ್, ಎಷ್ಟು ಹಾಡಿದೆ ಗೊತ್ತಾ? ಬರೋಬ್ಬರಿ 9 ಹಾಡುಗಳು, 13 ಜನ ಸಿಂಗರ್ಸ್ ಹಾಡಿದ್ದಾರೆ. ಸೊ ಎಕ್ಸ್ಪೆಕ್ಟೇಷನ್ ತುಂಬಾನೇ ಜಾಸ್ತಿ ಇದೆ. ಯಾಕೆ ಅಂತ ನಂತರದಲ್ಲಿ ಹೇಳ್ತೀನಿ. ನಮ್ಮ ಡೈರೆಕ್ಟರ್ ಜೊತೆಗೆ ಹಾಡುಗಳನ್ನ ಬರೆದಿರುವಂಥವ್ರು ನಾಗಾರ್ಜುನ್ ಶರ್ಮಾ ಅವರನ್ನ ಕೂಡ ಪ್ರೀತಿಯಿಂದ ವೇದಿಕೆಗೆ ಬರ್ಮಾಡ್ಕೊಳ್ತಾ, ರಾಬಿನ್ ಆಂಟೋ ಅವರು ಕೂಡ ಬರ್ತಿದ್ದಾರೆ. ಅದರ ಕಾರಣಾಂತರಗಳಿಂದ ಹಿ ಇಸ್ ನಾಟ್ ಜಾಯ್ನಿಂಗ್ ವಿತ್ ಅಸ್ ಟುಡೇ. ಹಾಗೆ ಇಂಟರ್ನ್ಯಾಷನಲ್ ಒಂದು ಛಾಪ್ ಕೂಡ ನಮ್ಮ ಸಿನಿಮಾಗಿದೆ. ಯಾಕೆ ಅಂದ್ರೆ ಐಲ್ಯಾಂಡಿನ ಒಬ್ರು ಸಿಂಗರ್, ನನಗೆ ಗೊತ್ತಿರೋ ಮಟ್ಟಕ್ಕೆ ಇದೇ ಪ್ರಪ್ರಥಮ ಬಾರಿಗೆ ಅಂತ ನಾನು ಭಾವಿಸ್ತೇನೆ, ಐಲ್ಯಾಂಡಿನ ಒಬ್ರು ಸಿಂಗರ್ ನಮ್ಮ ಸಿನಿಮಾನಲ್ಲಿ ಹಾಡಿದ್ದಾರೆ. ಹಿ ಈಸ್ ಆಂಟನಿ ಮೆಕಿಯಾನ್. ಸೊ ಪ್ರೀತಿಯ ಚಪಾಳಿಯೊಂದಿಗೆ ಬರ್ಮಾಡ್ಕೊಳ್ಳೋಣ. ಒಂದು ಪುಟ್ಟ ಪರ್ಫಾರ್ಮೆನ್ಸ್ ಕೂಡ ಲೈವ್ ಆಗಿ ನೋಡ್ಲಿಕ್ಕೆ ಸಿಗತ್ತೆ. ಸೊ ಐರಿಷ್ ಸಿಂಗರ್ ಆಂಟನಿ ಮೆಕಿಯಾನ್ ಈಗಾಗಲೇ ತುಂಬಾ ಸಿನಿಮಾಗಳಿಗೆ ಹಾಡಿರೋಂಥವ್ರು, ಎಲ್ಲರ ಮನಸ್ಸನ್ನ ಗೆದ್ದಿರೋಂಥ ನನ್ನ ಪ್ರೀತಿಯ ಸಹೋದರ ಚೇತನ್ ನಾಯಕ್ ಆನ್ ಸ್ಟೇಜ್ ಪ್ಲೀಸ್. ಈಗೆಲ್ಲ ಬಿಡಿ, ಒಂದ್ ರೀತಿಯ ರ್ಯಾಪರ್ ದುನಿಯಾ ನಡೀತಾ ಇದೆ. ಯಂಗ್ಸ್ಟರ್ಸ್ಗೆ ಸಿಕ್ಕಾಪಟ್ಟೆ ಇಷ್ಟ ರ್ಯಾಪರ್ಸ್ ಅಂದ್ರೆ. ಸೊ ಒಂದ್ ರೀತಿ ರ್ಯಾಪರ್ ದಂಪತಿಗಳು ಕೂಡ ಇದ್ದಾರೆ. ಆನ್ ಸ್ಟೇಜ್ ಪ್ಲೀಸ್ ಆರಾ, ರ್ಯಾಪರ್ ಆರಾ ಹಾಗೆ ರ್ಯಾಪರ್ MC ಬಿಜು ಆನ್ ಸ್ಟೇಜ್ ಪ್ಲೀಸ್. ನಾನಾಗಲೇ ಹೇಳಿದ ಹಾಗೆ ನಮ್ಮ ಸಿನಿಮಾಗೆ ಬಹಳಷ್ಟು ವಿಶೇಷತೆ ಇದೆ. 9 ಹಾಡುಗಳಲ್ಲಿ
ಇನ್ನೂ ಸ್ಪೆಷಲ್ ಅಂದರೆ ಯೇಸುದಾಸ್ ರವರ ಮಗ ಹಾಡಿದ್ದಾರೆ ನಮ್ಮ ಸಿನಿಮಾಗೆ. ಅವರು ಕೂಡ ಕಾರಣಾಂತರಗಳಿಂದ ಜಾಯಿನ್ ಆಗ್ತಿಲ್ಲ. ಅವರನ್ನು ಸ್ಮರಿಸ್ಕೊಳ್ತಾ ವಿಜಯ್ ಯೇಸುದಾಸ್ ಅಷ್ಟೇ ಅಲ್ಲ, ದ ವೆರಿ ವೆಲ್ ರಿನೌನ್ ಸಿಂಗರ್ ಜೆಸ್ಸಿ ಗಿಫ್ಟ್ ಅವರು ಕೂಡ ಹಾಡಿದ್ದಾರೆ. ಐರಾ ಉಡುಪಿಯವರು, ದಿಯಾ ಹೆಗ್ಡೆ ಕೂಡ ಜಾಯಿನ್ ಆಗಿದ್ದಾರೆ. ಅವರೆಲ್ಲರ ಅನುಪಸ್ಥಿತಿಯಲ್ಲಿ ಸ್ಟೇಜ್ನಲ್ಲಿ ಆ್ಯಕ್ಚುಲಿ ಓಕೆ ನೀವು ಕವರ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಎಸ್, ನಾನು ಕೇಳ್ತಿದ್ದೆ, ಅದು ನಾವು ನೋಡಲಿಲ್ಲ ಏನದು ಅಂತ. ದೆ ವಾಟ್ ಸಮಥಿಂಗ್ ಆನ್ ಸ್ಟೇಜ್, ಸೊ ಇಟ್ಸ್ ಅ ಕೈಂಡ್ ರಿಕ್ವೆಸ್ಟ್. ಮೊದಲಿಗೆ ರ್ಯಾಪರ್ ಆರಾ ಆ್ಯಂಡ್ MC ಬಿಚ್ಚು, ಐ ಕೈಂಡ್ಲಿ ರಿಕ್ವೆಸ್ಟ್ ಯು ಬೋತ್ ಟು ಅನ್ವೀಲ್ ಇಟ್. ಓಪನ್ ಮಾಡಿ ಏನದು ಅಂತ ಫಸ್ಟ್ ನೋಡೋಣ. ಸರ್ಪ್ರೈಸೇ, ನನ್ನ ಮಕ್ಕಳು ಹೇಳ್ತಿರ್ತಾರೆ ಸರ್ಪ್ರೈಸ್ ಸರ್ಪ್ರೈಸ್ ಸರ್ಪ್ರೈಸ್. ಓ, ಒಂದು ಕಾರಿನ ಸೇಮ್ ಕಾರ್ ನಾವೇನು ನೋಡ್ತಾ ಇದ್ದೀವಿ ಪೋಸ್ಟರ್ ಅಲ್ಲಿ, ಸೊ ಸೇಮ್ ಕಾರಿನ ಒಂದು ಡ್ಯಾಶ್ ಬೋರ್ಡ್ ನಾವು ನೋಡ್ತಾ ಇದೀವಿ. ಓಕೆ, ಅವ್ರು ನನಗೆ ಹೇಳಿದ್ದಾರೆ ಒಬ್ಬೊಬ್ಬರಿಗೂ ಒಂದೊಂದು ಪಾತ್ರ ಇರತ್ತೆ ಆಡಿಯೋ ಲಾಂಚ್ ಅಲ್ಲಿ ಅಂತ. ಇದಾದ ನಂತರ ಅದ್ರ ಒಳಗಡೆ ಒಂದು ಬಾಕ್ಸ್ ಇದೆಯಂತೆ. ಸೊ ಇಟ್ಸ್ ಅ ಕೈಂಡ್ ರಿಕ್ವೆಸ್ಟ್, ನಮ್ಮ ಚೇತನ್ ನಾಯಕ್ ಒಳಗಿರೋ ಒಂದು ಬಾಕ್ಸ್ ಅನ್ನ ತೆಗೆದುಕೊಡ್ಬೇಕು. ಚೇತನ್ ಕೇಳಿ ಅವ್ರು ಎಲ್ಲಿಟ್ಟಿದ್ದಾರೆ ಅಂತ. ಏನೋ ನಮ್ಮ ಡೈರೆಕ್ಟರ್ ರೂಪಿಸಿರೋ ಗೇಮ್ ಇದು. ಎಲ್ಲಿದೆ ಹುಡುಕಿ ಅಂತಿದ್ದಾರೆ. ಬಾಕ್ಸ್ ತೆಗೆದ್ಬಿಟ್ಟು ಕೊಡಬೇಕು. ಆಂಟನಿ ಅವ್ರ ಕೈ ಕೊಡಬೇಕು. ಐ ಕೈಂಡ್ಲಿ ರಿಕ್ವೆಸ್ಟ್ ಆಂಟನಿ ಟು ಪ್ಲೀಸ್ ರಿಸೀವ್ ದ ಬಾಕ್ಸ್. ಎಸ್, ರಿಸೀವ್ ಇಟ್ ಆ್ಯಂಡ್ ಪ್ಲೀಸ್ ಗಿವ್ ದ ಬಾಕ್ಸ್ ಟು ಮ್ಯೂಸಿಕ್ ಡೈರೆಕ್ಟರ್ ಹರಿ. ಮ್ಯೂಸಿಕ್ ಡೈರೆಕ್ಟರ್ ಹರಿ, ದಯವಿಟ್ಟು ತಗೊಳ್ಳಿ. ಎಸ್, ಹರಿ ಎಲ್ಲ ಡೈರೆಕ್ಟ್ ಆಗಿ ಕೊಟ್ಬಿಟ್ರೆ ನಾನು ಬಾಕ್ಸ್ ಒಂದು ನೋಡ್ತಾ ಇದ್ದೀನಿ. ಸೊ ದಯವಿಟ್ಟು ನೀವು ನಮ್ಮ ಪ್ರೊಡ್ಯೂಸರು ಸೇರಿ ಆ ಪೆನ್ ಡ್ರೈವ್ ಅನ್ನ ಲಹರಿ ವೇಲು ಸರ್ ಅವ್ರ ಕೈ ಕೊಡ್ಬೇಕು. ಎಸ್ ಸರ್, ಈಗ ನಿಮ್ಮ ಕೆಲಸ ಏನಂದ್ರೆ ಏನು ಸೌಂಡ್ ಸಿಸ್ಟಮ್ ಕಾಣ್ತಿದೆ ಅಲ್ಲಿ ಪೆನ್ ಡ್ರೈವ್ಗೆ ಜಾಗ ಇದೆಯಲ್ಲ ಅಲ್ಲಿಗೆ ಹಾಕಬೇಕು. ಎಸ್, ಅಲ್ಲಿ ಫಿಕ್ಸ್ ಮಾಡೋ ಮೂಲಕ ಈ ಮೂಲಕ ನಾವು ಆಡಿಯೋ ಲಾಂಚ್ ಮಾಡ್ತಾ ಇದೀವಿ. ದಟ್ಸ್ ರಿಯಲಿ ನೈಸ್. ಒಂದು ಜರ್ನಿಯಲ್ಲಿ ನಡೆಯುವಂಥ ಕತೆ ಹೊಂದಿರುವಂಥ ನಮ್ಮ ಸಿನಿಮಾ ಹಾಕಿದ ತಕ್ಷಣ ಪ್ಲೇ ಆಗತ್ತಾ ನಾನು ಅನ್ಕೊಂಡೆ. ಹಾಗೆ ಪ್ಲೇ ಆಗಲ್ಲ, ವಿದ್ಯುಕ್ತ ಚಾಲನೆ ಕೊಟ್ಟಿದ್ದೀವಿ ನಾವು. ಸೊ ಹ್ಯಾಶ್ಟ್ಯಾಗ್ ನಮ್ಮ ಪಾರು ಪಾರ್ವತಿ ಸಿನಿಮಾಗೆ ತಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಳ್ತಾ ಈಗ ವೇದಿಕೆಯ ಮುಂಭಾಗಕ್ಕೆ ಹೋಗಿ ಎಲ್ಲರೂ ಕುಳಿತುಕೊಳ್ಬೇಕು. ಇಟ್ಸ್ ಅ ಕೈಂಡ್ ರಿಕ್ವೆಸ್ಟ್. ಕರೆಕ್ಟ್, ಅದು ಇದ್ದಿದ್ರೆ ಚೆನ್ನಾಗಿರೋದು. ಈ ಒಂದು ಕಲ್ಪನೆಗೆ ಒಂದು ಪ್ರೀತಿಯ ಚಪ್ಪಾಳೆ ಬರಲಿ. ಅದಕ್ಕೆ ನಾನು ಹೇಳಿದ್ದು ಫ್ರೆಶ್ ಬ್ರೈನ್ಸ್ ಅವರ ಒಂದು ಕ್ರಿಯೇಟಿವಿಟಿ ಒಂದು ಕ್ರಾಂತಿಯನ್ನ ಮೂಡಿಸ್ಲಿ ಅಂತ ಹಾರೈಸ್ತಾ ಐ ಕೈಂಡ್ಲಿ ರಿಕ್ವೆಸ್ಟ್ ಎವ್ರಿವನ್ ಟು ಪ್ಲೀಸ್ ಟೇಕ್ ಯೋರ್ ಸೀಟ್ಸ್ ಇನ್ ಫ್ರಂಟ್ ಆಫ್ ದಿ ಡಯಾಸ್. ಅವರ ಜೊತೆಗೆ ಸೇರ್ಕೊಳ್ಳುವಂಥ ಕ್ಯಾರೆಕ್ಟರ್ಸ್ ಬಹಳ ಕ್ಯೂಟ್ ಆದಂತಹ ಒಂದು ಸ್ಟೋರಿ ಅಂತ ಡೈರೆಕ್ಟರ್ ಹೇಳಿದ್ದಾರೆ. ಇನ್ನೂ ಹೆಚ್ಚಿನ ವಿವರ ಪಡೆದುಕೊಳ್ಳೋಣ. ಮೋಸ್ಟ್ಲಿ ಇದು ಫಸ್ಟ್ ನಂಗೆ ಗೊತ್ತಿಲ್ಲ, ಜರ್ನಲಿಸ್ಟ್ಗಳು ಹೇಳಬೇಕು. ಅಫ್ಕೋರ್ಸ್ ತುಂಬ ಹಿಂದಿನ ಕಾಲದಿಂದಲೂ ಕೂಡ ಫಾರಿನರ್ಸ್ ದನಿಯಾಗಿದ್ದಾರೆ. ಆದರೆ ಐರಿಷ್ ಸಿಂಗರ್ ಹಾಡಿರುವಂಥದ್ದು ಬಹಳ ಸ್ಪೆಷಲ್ ನಮ್ಮ ಫಿಲಮ್ಗೆ. For the first time 3 days ago, I have to say I'm very impressed. Amazing work. So forward, I hope the movie is a success. It seems like it's an art project, and it's easy to make a movie, but it's difficult to make art. So I wish them success. Thank you so much. Before starting the song, can you repeat what I say? I'll just say hello. How you say in Kannada language? Okay? Okay? Ellarigu. Ellarigu. Namaskara. Namaskara. Jai. Jai. Karnataka. Karnataka. Mate. I hope you're making me say things that are correct. I don't know what I'm saying. No. I'm just telling Jai Kannada mother. That's it. Jai. Jai. Karnataka. Karnataka. Mate. Mate. Thank you. Yes, here you go. So,
ಆಡಿಯೋ ಚೆಕ್ ಎಸ್ ಚೆಕ್ ಚೆಕ್ ರಿವರ್ಬ್ ಕೊಡ್ತೀರಾ ನೋಡಿ. Check 1 2. Samaya Dari Nadwe Kata Ye Mona Madu Nadwe Kata Ye Kata Ya Mula Sigada Gidei Trishtina Nay Nanu Mola Diway Belagu Balugu Nanu Kate. Can you clap your hands? In this life, there's no shadows, just reflect. My God! ಚೆಕ್ ಹರಿಯವರೇ ಚೆಕ್ ಎಸ್. ಸೊ ನಾನು ಅನ್ಕೊಂಡೆ ಇಂಗ್ಲಿಷ್ ಸಾಂಗ್ ಹಾಡ್ತಾರೆ ಅಂತ, ಬಟ್ ಇಟ್ಸ್ ರಿಯಲಿ ಅಮೇಸಿಂಗ್ ದಟ್ ಯು ಹ್ಯಾವ್ ಬೈ ಹಾರ್ಟೆಡ್ ದ ಸಾಂಗ್ ದಟ್ ವಾಸ್ ಇನ್ ಕನ್ನಡ, ರೈಟ್? ಓ ಮೈ ಗಾಡ್, ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್. ಲವ್ಲಿ ಸರ್, ಹ್ಯಾಟ್ಸ್ ಆಫ್ ಟು ಯು. ಓಕೆ, ಈಗ ಬ್ಯಾಕ್ ಟು ಬ್ಯಾಕ್ ಸಾಂಗ್ಸ್ ನೋಡೋದಕ್ಕಿಂತ ಈಗ ಸರ್ ಹಾಡಿದಂತಹ ಸಾಂಗ್ ಅನ್ನ ನೋಡೋಣ. ದ ಹೈಕಿಂಗ್ ಫುಟ್. ಈ ಸಾಂಗ್ ಅನ್ನ ಬರೆದಿರೋದು ನಾಗಾರ್ಜುನ್ ಶರ್ಮಾ, ಹಾಡಿದ್ದು ನಮ್ಮ ಐರಿಷ್ ಸಿಂಗರ್ ಆಂಟೋನಿ ಸರ್. ಸೊ ಮೇಕಿಂಗ್ ವಿಡಿಯೋ ನೋಡೋಣ ಈಗ. ಆದರೆ ಹೆಸರುಗಳು ನೆನಪಿರಲ್ಲ, ಅದೊಂದು ಸಣ್ಣ ವೀಕ್ನೆಸ್ಸು. ಬಟ್ ಫೇಸ್ ಚೆನ್ನಾಗಿ ನೆನಪಿರುತ್ತೆ. ನೀವು ಫಸ್ಟ್ ಇದು ನನ್ನ ಮೊದಲನೇ ಸಿನಿಮಾ ಆ್ಯಂಡ್ ಈ ಸಿನಿಮಾಗೆ ತುಂಬ ಜನರು ಸಾಥ್ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ನಾನು ಹೇಳ್ತೀನಿ, ಹಾಗೆ ಅವ್ರನ್ನ ವೇದಿಕೆ ಕೂಡ ಈ ಒಂದು ಸನ್ನಿವೇಶದಲ್ಲಿ ಕರಿತೀನಿ ಕೂಡ. ಮೊದಲನೇದಾಗಿ ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ. ಈ ಸಿನಿಮಾ ಮುಖ್ಯವಾಗಿ ಇದೊಂದು ಜರ್ನಿ ಅಡ್ವೆಂಚರ್ ಡ್ರಾಮಾ ಆಗಿದೆ, ಇದರ ಜಾನ್ರ. ಇದರ ಮುಖ್ಯ ಪಾತ್ರನ ನಮ್ಮ ಪ್ರೀತಿಯ ದೀಪಿಕಾ ದಾಸ್ ಅವರು ಮಾಡಿದ್ದಾರೆ. ಅವರ ಕ್ಯಾರೆಕ್ಟರ್ ನಾವು ಆಲ್ರೆಡಿ ನಿಮ್ಮ ಮುಂದೆ ಹೇಳಿದ್ದೀವಿ, ಪಾಯಲ್ ಅಂತ. ಹಾಗೆ ಅದರ ಇನ್ನೊಂದು ಮುಖ್ಯ ಪಾತ್ರ ಪೂನಂ ಸಿರ್ನಾಯಕ್ ಅಂತ. ಅವ್ರ ಜೊತೆ ಮಾತಾಡ್ತಾ ನೀವು ಅವ್ರ ಜೊತೆಗೆ ಪ್ರೀತಿಲಿ ಬೀಳ್ತೀರ ಕೂಡ, ಅವರ ಕ್ಯಾರೆಕ್ಟರ್ ಹಂಗಿದೆ. ಹಾಗೆ ಇನ್ನೊಂದು ಪಾತ್ರ ಫವಾಜ್ ಅಶ್ರಫ್, ಅಫ್ಕೋರ್ಸ್ ಆಲ್ ದ ವೇ ಫ್ರಮ್ ಕೇರಳ. ಸೊ ಅಲ್ಲಿಗೂ ಬೆಂಗಳೂರಿಗೆ ಏನು ನಂಟು ಅಂತ ಅದು ಸಿನಿಮಾದಲ್ಲಿ ನಾವು ಹೇಳಿದ್ದೀವಿ. ಸೊ ಈ ಸಿನಿಮಾದ ಟೆಕ್ನಿಷಿಯನ್ಸ್ಗಳ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ಫಸ್ಟ್ DOP ನನ್ನ ಫ್ರೆಂಡ್ ಕೂಡ ಅಭಿನ್ ರಾಜೇಶ್ ಇಲ್ಲೇ ಇದ್ದಾರೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಇವಾಗ ಹೇಳಲ್ಲ, ನೀವು ಸಿನಿಮಾ ನೋಡಿದಾಗ ಅಥವಾ ಟ್ರೈಲರ್ ನೋಡಿದಾಗ ನೀವು ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ಆ್ಯಂಡ್ ಇದರ ಮತ್ತೊಬ್ಬ ಟೆಕ್ನಿಷಿಯನ್ RRE, ನೀವು ಇವಾಗಲೇ ನೋಡಿದಿರಿ. ಹೆಂಗಿತ್ತು ಸಾಂಗ್ಸ್ ಎಲ್ಲ? ಥ್ಯಾಂಕ್ ಯು. ಹಾಗೆ ಇದರ ಮತ್ತೊಬ್ಬ ಇನ್ನೊಬ್ಬರು ಮುಖ್ಯ ಟೆಕ್ನಿಷಿಯನ್ ಕೂಡ ಅವರು ನಮ್ಮ CK ಕುಮಾರ್. ಅವರು ಎಡಿಟ್ ಪ್ಲಸ್ ಡಬ್ಬಿಂಗ್ ಇಂಜಿನಿಯರ್ ಕೂಡ ಅವರೇ ಮಾಡಿದ್ದಾರೆ. ಸೊ ಅಫ್ಕೋರ್ಸ್ ಅವರು ಇಲ್ಲೇ ನಮ್ಮ ಜೊತೆಗಿದ್ದಾರೆ. ಹಾಗೆ ಈ ಸಿನಿಮಾದ ಆರ್ಟ್ ಡೈರೆಕ್ಟರ್, ಪ್ರೊಡಕ್ಷನ್ ಡಿಸೈನ್ ಮಾಡಿದ್ದು ರಾಘು ಮೈಸೂರು ಅಂತ. ಅವರು ತುಂಬ ಎಕ್ಸ್ಪೀರಿಯನ್ಸ್ ಇರುವಂಥವ್ರು. ಅವರು ಕೂಡ ನಮಗೆ ಸ್ನೇಹಿತರು, ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಸಿನಿಮಾಗೆ. ಹಾಗೆ ಇಲ್ಲೇ ರಂಜನಾ ಅಂತಿದ್ದಾರೆ, ನಮ್ಮ ಫ್ರೆಂಡ್ ಕೂಡ. ಅವರು ಅವ್ರದ್ದೇ ಆದ ಒಂದು ಕ್ಲಾಸ್ ಇದೆ, ಡ್ಯಾನ್ಸ್ ಕ್ಲಾಸು. ಸೊ ಅವರು ಕೂಡ ಈ ಸಿನಿಮಾಗೆ ಪ್ರೀತಿಯಿಂದ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಪ್ಲೀಸ್.
ಹಾಗೆ ಹೋಪ್ಫುಲಿ ಎಲ್ಲ ಹೇಳಿದ್ದೀನಿ ಅನ್ಕೊಳ್ತೀನಿ. ಲಿರಿಕ್ಸ್ಗೆ ಬಂದಾಗ ನಮ್ಮ ಸ್ನೇಹಿತರಾದ ನಾಗಾರ್ಜುನ್ ಶರ್ಮಾ ಅವರು. ಸೊ ಲಿರಿಕ್ಸ್ನ ಯಾರಾದರೂ ಗಮನ ಇಟ್ಟು ಕೇಳಿದರೆ ಅದರಲ್ಲಿ ತುಂಬ ಅರ್ಥ ಇದೆ. ಪ್ರತಿಯೊಂದು ಸಾಂಗ್ನ ಅವರು ಡಿಫ್ರೆಂಟಾಗಿ ಬರೆದಿದ್ದಾರೆ. ಒಂದು ಸಿನಿಮಾದಲ್ಲಿ ಒಬ್ಬರು ಕಂಪ್ಲೀಟಾಗಿ ಬರೆಯೋದು ತುಂಬ ಕಷ್ಟ. ಆದರೆ ಅವರು ಯಾಕೆಂತಂದರೆ ಒಂದು ಸಾಂಗಲ್ಲಿ ಬರೆದು ಅದು ಇನ್ನೊಂದು ಸಾಂಗಿಗೆ ಕನೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆದರೆ ತುಂಬ ಕೇರ್ಫುಲ್ಲಾಗಿ ಅದನ್ನ ಅವರು ಡೀಲ್ ಮಾಡಿದ್ದಾರೆ ಇಲ್ಲಿ. ಥ್ಯಾಂಕ್ ಯು ನಾಗಾರ್ಜುನ್ ಶರ್ಮಾ. ಹಾಗೆ ಒಂದು ವಂಡರ್ಫುಲ್ ಕಪಲ್ಸ್ನ ನೀವು ನೋಡಿದ್ರಿ ಮೇಕಿಂಗ್ ವಿಡಿಯೋದಲ್ಲಿ. ಲವ್ಲಿ ಅವರು ಕರ್ನಾಟಕದ ತುಂಬ ಪ್ರಖ್ಯಾತ ರ್ಯಾಪರ್ ಕೂಡ ಅವರು. ಅವರಿಗೆ ನಿಮ್ಮ ಕಡೆಯಿಂದ ಪ್ರೀತಿ ಒಂದು ಚಪ್ಪಾಳೆ. ಅವರ ಆ್ಯಂಡ್ MC ವಿಜು. ಸೊ ಆ್ಯಂಡ್ ಹಾಗೆ ಈ ಸಾಂಗ್ಸಲ್ಲಿ ವಿಜಯ್ ಯೇಸುದಾಸ್ ಮತ್ತು ನಮ್ಮ ಪ್ರೀತಿಯ ನಮ್ಮ ಕರ್ನಾಟಕದಲ್ಲಿ ಕೂಡ ಒಳ್ಳೆಯ ಹೆಸರು ಮಾಡಿರುವಂತಹ ಚೆಸ್ ಗಿಫ್ಟ್ ಅವ್ರು ಕೂಡ ನಮಗೆ ತುಂಬ ಸಪೋರ್ಟ್ ಮಾಡಿದರು, ತುಂಬ ಪ್ರೀತಿಯಿಂದ ಆಡಿದ್ದಾರೆ. ಸೊ ಅವ್ರನ್ನ ಕೂಡ ನಾನು ಈ ಕ್ಷಣದಲ್ಲಿ ನೆನೆಸ್ಕೋತೀನಿ. ಸೊ ಫಸ್ಟ್ಗೆ ನಾನು ನಾಗಾರ್ಜುನ್ ಶರ್ಮಾ ಅವ್ರನ್ನ ಇನ್ವೈಟ್ ಮಾಡ್ತೀನಿ ವೇದಿಕೆಗೆ. ಅವರು ಈ ಸಿನಿಮಾದಲ್ಲಿ ಎಷ್ಟು ಮುಖ್ಯವಾಗಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ, ಅವ್ರು ಮಾತಾಡ್ತಾರೆ. ಸೊ ಅವ್ರು ಬರೆದಿರುವಂಥ 5 ಸಾಂಗ್ಗೆ ಸಾಹಿತ್ಯನ ಬರೆದಿದ್ದಾರೆ ಅವರು. ಸೊ ಅವರೇ ಅದ್ರ ಬಗ್ಗೆ ಮಾತಾಡಿ. ನಾನು ಈ ಸಿನಿಮಾದ ಬಗ್ಗೆ ಈಗ ಹೇಳಿದ್ದೀನಿ. ಸೊ ಈ ಸಿನಿಮಾ ಹೇಗೆ ಸ್ಟಾರ್ಟ್ ಆಯಿತು ಅಂತ ಇದನ್ನ ನಮ್ಮ ಪ್ರೊಡ್ಯೂಸರ್ ಹೇಳ್ತಾರೆ. ಸೊ thank you all of you for coming and gracing this occasion. So it's been a great event today. I hope all of you enjoy the songs. Each song fits into the storyline of the movie. So I hope it really becomes a big hit, and thanks to Velu for taking the audio rights from us, and I hope you will take it forward and make this song a great hit. So it's been a great journey last couple of years, from the time it started to the finish. A lot of experience, a lot of learning, and new things. It's been a tremendous journey, like the movie itself. So I wish all of you to watch the movie, support us, and make it a grand success. Thank you. ಆ್ಯಂಡ್ ಹಾಗೆ ಆಗಲೇ ಮಾತಾಡಬೇಕು ಅಂತ ಅಂದ್ಕೊಂಡಿದ್ರು ಚೇತನ್ ನಾಯಕ್. ಈಗ ಅವ್ರು ಮಾತಾಡ್ತಾರೆ. ಗುಡ್ ಈವ್ನಿಂಗ್ ಎಲ್ಲರಿಗೂ ನನ್ನ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ ಪಾರ್ವತಿ ಟೀಮ್ನ ಪಾರ್ಟ್ ಆಗಿರೋದು. ಈ ಚಿತ್ರದಲ್ಲಿ ನಾನು 2 ಹಾಡನ್ನು ಹಾಡಿದ್ದೀನಿ. ಒಂದು ಪಯಣ ಸಾಂಗ್ ಆ್ಯಂಡ್ ಇನ್ನೊಂದು ಕ್ಯಾಂಪ್ ಫೈರ್ ಸಾಂಗ್. ಡೈರೆಕ್ಟರ್ ರೋಹಿತ್ ಕೀರ್ತಿ ಅವರಿಗೆ ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಹರಿ ಅವ್ರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಚೇತನ್ ನಮ್ಮ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರು ವೆರಿ ಬಿಗಿನಿಂಗ್ಲಿ ಫಸ್ಟ್ ಅವರೇ ಆಡಿರೋದು ಈ ಸಿನಿಮಾಗೆ. ತುಂಬ ಪ್ರೀತಿಯಿಂದ ಅವರು ಬಂದು ಯಾವಾಗ ಕರೆದ್ರು, ಎಲ್ಲೇ ಅವರು ಯಾವುದೇ ಜಾಗದಲ್ಲಿ ಇದ್ದರೂ ಕೂಡ ಅವ್ರು ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇದ್ರು. ಇದರ ಥ್ಯಾಂಕ್ ಯು ಚೇತನ್, ಥ್ಯಾಂಕ್ ಯು ಸೊ ಮಚ್. ಹಾಗೆ ಪಕ್ಕದಲ್ಲಿ ನಮ್ಮ ಲಿರಿಸಿಸ್ಟ್ ಕೂಡ ಕೂತಿದ್ದಾರೆ, ನಾಗಾರ್ಜುನ್ ಶರ್ಮಾ ಅವರು ಮಾತಾಡಬೇಕು ಪ್ಲೀಸ್. ಎಲ್ಲರಿಗೂ ಶುಭ ಸಂಜೆ. ಸರ್ ಮುಂದೆ ಗಿಂಬಲ್ಲು. ಈಗ ಸಾಂಗ್ ಆಮೇಲೆ ಇದಕ್ಕೆ ಮುಂಚೆ ನಾವು ಪೋಸ್ಟರ್ ಲಾಂಚ್ ಮಾಡಿದಾಗ್ಲೂ ಪದೇ ಪದೇ ಏನು ಈ ಸಿನಿಮಾ ಜ್ಞಾಪಿಸುತ್ತೆ ಅಂತಂದರೆ, ಇದರಲ್ಲಿ ಹೌದು ಒಂದು ಜರ್ನಿ ಇದ್ದೇ ಇದೆ. ಬಟ್ ಆದರೆ ಈ ಜರ್ನಿ ಬಂದು ಎಕ್ಸ್ಟರ್ನಲ್ ಬರೀ ರೋಡು ಆ ಥರ ಜರ್ನಿ ಅನ್ನೋಕ್ಕಿಂತ ಇಲ್ಲಿ ಕ್ಯಾರೆಕ್ಟರ್ಸ್ ಜರ್ನಿ ಕೂಡ ನಾವು ತುಂಬ ಗಮನ ಇಟ್ಟು ನೋಡಬೇಕಾದಂಥವು. ಯಾಕಂದರೆ ಅವ್ರದ ಒಂದು ಕಥೆಯೇ ಈ ಸಿನಿಮಾ, ಅವರ ಜೀವನದ ಕಥೆಯೇ ಈ ಸಿನಿಮಾ. ಸೊ ಆ ನಿಟ್ಟಲ್ಲಿ ಸಾಂಗು ಕ್ಯಾರೆಕ್ಟರ್ಸ್ಗಾಗಲಿ ಕಥೆಗಾಗಲಿ ಸೂಟ್ ಆಗೋ ಥರನೇ ಡೈರೆಕ್ಟರ್ ಜೊತೆ ಅದು ಇನ್ನೊಂದು ಜರ್ನಿ. ಅದು ಆ ಸಾಂಗ್ನ ಬರೋಕ್ಕೆ ಅವ್ರ ಜೊತೆನೇ ಒಂದು ಸಪರೇಟ್ ಜರ್ನಿ ಅದು. ಸೊ 5 ಸಾಂಗ್ ನನ್ನ ಹೌದು ಒಂದು ನಂಬಿಕೆ ನಂಬಿ 5 ಸಾಂಗ್ನ ನನಗೆ ನೀವು ಇಷ್ಟು ಜವಾಬ್ದಾರಿನ ಪಾಲಿಸಬೇಕು ಅಂತ ಕೊಡಿ ಸರ್. ಥ್ಯಾಂಕ್ ಯು. ಆ್ಯಂಡ್ ಪ್ರೊಡ್ಯೂಸರ್ ಸರ್ ಆ್ಯಂಡ್ ಮ್ಯಾಮ್ ದೀಪಿಕಾ ಮ್ಯಾಮ್, ಸ್ಪ್ಲೆಂಡಿಡ್ ಜಾಬ್. ಆ್ಯಂಡ್ ಮ್ಯಾಮ್ ಅನದರ್ ಇಟ್ ವಾಸ್ ರಿಯಲಿ ಗ್ರೇಟ್ ವಾಚಿಂಗ್ ಯು ಆನ್ ದ ಸ್ಕ್ರೀನ್. ಐ ಹ್ಯಾವ್ ವಾಚ್ಡ್ bits and pieces of movie.
ತುಂಬ ಎಮೋಷ್ನಲ್ ಆಗಿದೆ. ಕೊನೆಯಲ್ಲಂತೂ ಅದು ತುಂಬ ಎಮೋಷ್ನಲ್ ಆಗೇನೆ ಅದು ತಿರುವು ಪಡ್ಕೊಳ್ಳುತ್ತೆ. ಸೊ ಅದರಿಂದಾಗಿ ಇವನ್ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಸಾಂಗು ಕೂಡ ಕಮರ್ಷಿಯಲ್ ಎಸ್ಥೆಟಿಕ್ಸ್ ಅಂತ ನಾವು ತುಂಬ ಕಮರ್ಷಿಯಲಿ ಇದು ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಇದು ಅದರದೇ ಆದಂಥ ಒಂದು ವಿಶೇಷತೆಯನ್ನು ಪಡ್ಕೊಂಡಿರೋದ್ರಿಂದ ನನಗೂ ಐ ಆಮ್ ರಿಯಲಿ ಎಕ್ಸೈಟೆಡ್. ಹೇಗೆ ಇದು ಈಗ ಅವರು ಲಾಂಚ್ ಮಾಡಿದ ರೀತಿಯೂ ನನಗೆ ತುಂಬ ಯುನಿಕ್ ಆಗಿ ಸ್ಮೈಲ್ ಇತ್ತು. ಅದೇ ಥರ ನಿಮ್ಮ ಜರ್ನಿನಲ್ಲೂ ಈ ಸಾಂಗ್ಸು ಆ ಸ್ಮೈಲ್ನ ಥ್ರೂಔಟ್ ದ ಜರ್ನಿ ರಿಟೈನ್ ಮಾಡುತ್ತೆ ನೀವು ಕೇಳಬೇಕಾದ್ರೆ ಅಂತ ನನ್ನ ಒಂದು ನಂಬಿಕೆ. ಸೊ ಥ್ಯಾಂಕ್ ಯು. ಹಾಗೆ ಒಂದು 2 ಕ್ವಶನ್ಸು ಇದೆ ಅವರಿಗೆ. ಕ್ವಶನ್ಸ್ ಅಂದರೆ ಇದು ಅವ್ರ ಅಮ್ಮ ಒಂದು ಇದರಲ್ಲಿ ರಿಕಾಲಿಂಗ್ ಅಮ್ಮ ಅಂತ ಒಂದು ಸಾಂಗ್ ಇದೆ. ಅದು ದಿಯಾ ಹೆಗ್ಡೆ ಮತ್ತು ವಿಜಯ್ ಯೇಸುದಾಸ್ ಇಬ್ಬರು ಕಾಂಬಿನೇಷನ್ ಆಡಿರೋದು. ಅದು ತುಂಬ ಚೆನ್ನಾಗಿ ಬಂದಿದೆ. ಈ ಸಾಂಗ್ನ ಬರೆಯುವಾಗ ನಾವು ಅವ್ರಿಗೊಂದು ಟಾಸ್ಕ್ ಕೊಟ್ಟಿದ್ವಿ. ಅಮ್ಮನ ಅಂದರೆ ತಾಯಿನ ಇಡೀ ನೇಚರ್ಗೆ ಅಂದರೆ ನೇಚರ್ಗೆ ಕಂಪೇರ್ ಮಾಡಿ ಹೇಗೆ ಮಾಡ್ಬೋದು, ಅದನ್ನ ಹೇಗೆ ಬರಿಬೋದು ಅಂತ, ಹೊಸತನದಲ್ಲಿ ಹೇಗೆ ಬರಿಬೋದು ಅಂತ ನಾವು ಕೇಳಿದಾಗ ಅವರು 1 ವಾರ ಟೈಮ್ ತಗೊಂಡು ಲಿರಿಕ್ಸ್ ಜೊತೆಗೆ ಬಂದರು. ಮತ್ತೆ ನಾವು ಆಫೀಸಲ್ಲಿ ಕೂತ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡಿದಾಗ ಮತ್ತೆ ಅಲ್ಲೇ ಸ್ಪಾಟಲ್ಲೇ ತುಂಬ ಚೇಂಜಸ್ ಮಾಡಿ ಇಮಿಡಿಯೇಟಾಗಿ ಕೊಟ್ಟಿದ್ರು. ಅದ್ರ ಬಗ್ಗೆ ಹೇಳಿ. ಅದ್ರ ಜೊತೆಗೆ ಇನ್ನೊಂದು ಪಯಣ ಸಾಂಗಲ್ಲಿ ತಿರುಗಾಡೋ ಧ್ಯಾನ ಅಂತ ಒಂದು ಹೊಸ ಶಬ್ದ ಬಳಸಿದ್ದಾರೆ, ಮತ್ತು ಗಹನ ಅಂತ ಒಂದು ಶಬ್ದ ಬಳಸಿದ್ದಾರೆ. ಅದರ ಮೀನಿಂಗ್ ಕೂಡ ಹೇಳಬೇಕು. ಪಯಣ ಸಾಂಗಲ್ಲಿ ಅದು ತಿರುಗಾಡೋ ಧ್ಯಾನ ಏನಕ್ಕೆ ನನಗೆ ಅದು ಹೊಳೀತು ಅಂತಂದರೆ, ಈಗ ಧ್ಯಾನ ಅಂದರೆ ಎಲ್ಲರೂ ಒಂದು ಜಾಗದಲ್ಲಿ ಕೂತು ಮೆಡಿಟೇಷನ್ ಮಾಡೋದು ಅಂತ ಯೂಶಲಿ ನಾವು ಆ ಅಂಡರ್ಸ್ಟ್ಯಾಂಡಿಂಗ್ ಬರ್ತೀವಿ. ಬಟ್ ಪಯಣ ಇವಾಗ ಟ್ರಾವೆಲಿಂಗ್ ಇಸ್ ಎ ಥೆರಪಿ ಅಂತ ಎಲ್ಲರೂ ಹೇಳ್ತಾರೆ. ಸೊ ಈಗ ಇದು ಒಂದು ಧ್ಯಾನನೇ ಅಲ್ವಾ? ಅಂದರೆ ಒಬ್ಬ ಮನುಷ್ಯನ ಅವನನ್ನು ಈಗ ದುಃಖಕ್ಕೂ ನಾವು ಟ್ರಾವೆಲ್ ಮಾಡ್ತೀವಿ, ಖುಷಿಯಾದರೂ ಟ್ರಾವೆಲ್ ಮಾಡ್ತೀವಿ, ಇಲ್ಲ ಹಳೇದನ್ನೇನೋ ಮರಿಬೇಕು ಅಂದರೆ ಟ್ರಾವೆಲ್ ಮಾಡ್ತೀವಿ, ಇಲ್ಲ ಹೊಸದನ್ನು ಏನೋ ಪಡ್ಕೋಬೇಕು, ಹೊಸದನ್ನೇನೋ ಕಲಿಬೇಕು ಅಂತಾಗಲೂ ಟ್ರಾವೆಲ್ ಮಾಡ್ತೀವಿ. ಅದಕ್ಕೆ ಇದೊಂದು ತಿರುಗಾಡೋ ಧ್ಯಾನ ಇದು ಅಂತ ನನಗೆ ಅನ್ನಿಸ್ತು. ಆ್ಯಂಡ್ ಟು ಬಿ ಹಾನೆಸ್ಟ್ ಅದು ನಾನು ಆ ಲಿರಿಕ್ಸ್ ಮರ್ತ್ಬಿಟ್ಟಿದ್ದೀನಿ ತಾಯಿದು. ತುಂಬ ದಿನ ಆಯ್ತು ಅದು, ಯಾಕೆಂದರೆ ಅವರು 5 ಸಾಂಗ್ ಬರೆದಿದ್ದಾರೆ ಅದಕ್ಕೆ. ಬಟ್ ನನಗೆ ನೆನಪಿದೆ, ನಮ್ಗೆ ಆ ಪ್ರೋಸೆಸ್ ನೆನಪಿದೆ ನನಗೆ. ಬಟ್ ಪರ್ಟಿಕ್ಯುಲರ್ ಲೈನ್ ಕಥೆಯು ನೀನಮ್ಮ. ನಾನು ಇನ್ನೊಂದ್ಸಲ ಲಿರಿಕ್ಸ್ ನೋಡಿ ಓಕೆ ಓಕೆ, ಯಾಕಂದರೆ ತಪ್ಪು ಮಾತಾಡಿದ್ರೆ ಓಕೆ ಓಕೆ ಓಕೆ. ಎನಿವೆ, ನಾವು ಕಮಿಂಗ್ ಟು ಅವರ ಇಲ್ಲೇ ಇದ್ದಾರೆ MC ಬಿಜು. ಸೊ ನಮ್ಮ ಫೇವ್ರೆಟ್ ಕಪಲ್ ಕೂಡ ಅವರು. ಸೊ ಕರ್ನಾಟಕದ ರ್ಯಾಪರ್ ಅವರು. ಸೊ ಪ್ಲೀಸ್ ಮಾತಾಡಬೇಕು. ಹಾಯ್ ಎವ್ರಿವನ್, ವಾಟ್ ಇಸ್ ಅಪ್? ನಾನು ತುಂಬ ಖುಷಿ ಆಗ್ತಿದೆ ನಿಮ್ಮೆಲ್ರಿಗೂ ಇಲ್ಲಿ ನೋಡಿ. ದಿಸ್ ಇಸ್ ಮೈ ಸೆಕೆಂಡ್ ಟೈಮ್ GT ಮಾಲಲ್ಲಿ. ಫಸ್ಟ್ ಟೈಮ್ ಭೀಮಾ ಚಿತ್ರ ಆಡಿಯೋ ಲಾಂಚ್ ಇದ್ದಾಗ ಬಂದಿದ್ದೆ ನನ್ನ ಹಸ್ಬೆಂಡ್ ಜೊತೆ. ಇವಾಗ ಅಗೇನ್ ಸೆಕೆಂಡ್ ಟೈಮ್. ಸೊ ಫಸ್ಟ್ ಆಫ್ ಆಲ್ ಹ್ಯೂಜ್ ಕಂಗ್ರ್ಯಾಚುಲೇಷನ್ಸ್ ಟು ರೋಹಿತ್ ಕೀರ್ತಿ ಅವ್ರಿಗೆ. ಇಷ್ಟು ಅಮೇಝಿಂಗ್ ಪ್ರಾಜೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಸಚ್ ಅ ಯೂನಿಕ್ ಸಬ್ಜೆಕ್ಟ್. ಒಂದು ಇಬ್ರು ಫೀಮೇಲ್ ಲೀಡ್ ಕ್ಯಾರೆಕ್ಟರಲ್ಲಿ ನೋಡಿರೋಂಥ ಇದು ಐ ಥಿಂಕ್ ಫಾರ್ ಮೀ ಇದು ಫಸ್ಟ್ ಟೈಮ್. ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಟು ವಾಚ್ ದೀಪಿಕಾ ದಾಸ್ ಆನ್ ಸ್ಕ್ರೀನ್. ಬಿಗ್ ಸ್ಕ್ರೀನ್, ಐ ಆಮ್ ಹರ್ ಫ್ಯಾನ್. ಯು ಆರ್ ಲುಕಿಂಗ್ ಫ್ಯಾಬ್ ದಿಸ್ ಈವ್ನಿಂಗ್ ದೀಪಿಕಾ. ಸೊ ಐ ವಾಸ್ ಲೈಕ್ ತುಂಬ ಖುಷಿ ಆಯಿತು ನನಗೆ ಅವ್ರಿಗೋಸ್ಕರ ಸಾಂಗ್ ಬರೆಯೋದು ಆ್ಯಂಡ್ ರ್ಯಾಪ್ ಮಾಡೋದಕ್ಕೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಅಂತೂ ಬ್ಯೂಟಿಫುಲ್ ಆಗಿತ್ತು. ಥ್ಯಾಂಕ್ಸ್ ಟು ರೋಹಿತ್ ಕೀರ್ತಿ ಅವ್ರಿಗೆ. ಹಿ ಸಚ್ ಅ ಹಂಬಲ್ ಆ್ಯಂಡ್ ಅಮೇಝಿಂಗ್ ಪರ್ಸನ್. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಮಗಂತೂ ಸ್ಟುಡಿಯೋಗೆ ಬಂದಾಗ ಅವರು. ಆ್ಯಂಡ್ ಅಭಿನ್ ಸರ್ ಕೂಡ, DOP ಸರ್, ಮತ್ತು ಈವನ್ ಹರಿ ಸರ್ ಅಷ್ಟೇ. ಅವ್ರ ಜೊತೆ ಕೆಲಸ ಮಾಡಿದ್ದಕ್ಕೆ ನಾನು ಐ ಆಮ್ ವೆರಿ ಬ್ಲೆಸ್ಡ್. ಈ ನಮ್ದು ಒಂದು ಜಾನ್ರಾ ಈ ಮೂವಿಯಲ್ಲಿ ಹಾಕಿದ್ದಾರೆ ಅನ್ನೋದಕ್ಕೆ ಐ ಆಮ್ ವೆರಿ ಹ್ಯಾಪಿ. ಬಿಕಾಸ್ ರ್ಯಾಪರ್ಸ್ದು ಒಂದು ಅಲಗ್ ದುನಿಯಾ ಇದೆ. ಸೊ ಅದನ್ನು ಇವರು ಇನ್ಕಾರ್ಪೊರೇಟ್ ಮಾಡಿದ್ದಾರೆ ನಮ್ಮ ಕನ್ನಡ ಸಿನಿಮಾ ಅಲ್ಲಿ. ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಆ್ಯಂಡ್ ಈ ಜರ್ನಿಯಲ್ಲಿ ನಾನು ಪಾರ್ಟ್ ಆಗಿದ್ದಕ್ಕೆ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ರೋಹಿತ್ ಅವರೇ ಫಾರ್ ದಿಸ್ ಅಪಾರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ಅವ್ರು ನಮಗೆ ಹೆಂಗೆ ಅಪರ್ಚುನಿಟಿ ಅಂತ ಹೇಳ್ತಾರೆ, ಹಾಗೆ ಅದೇ ರೀತಿ ನಮಗೂ ಕೂಡ ಅವ್ರು ನಮ್ಮ ಸಿನಿಮಾದಲ್ಲಿ ಹಾಡಿರೋದು ಕೂಡ ಒಂದು ನಮ್ಗೆ ಅವಕಾಶ. ಥ್ಯಾಂಕ್ ಯು ಸೋ ಮಚ್. ಹಾಗೆ MC ಬಿಜು ಕೂಡ ಮಾತಾಡ್ತಾರೆ. ಶುಭ ಸಂಜೆ ಎಲ್ರಿಗೂ. ನವರಾತ್ರಿಯ ಶುಭಾಶಯಗಳು. ಇದನ್ನ ಹೇಳ್ತಾ ಏನು ಹೇಳಬೇಕು, #ಪಾರು ಪಾರ್ವತಿ ಅಂದರೆ ಹೆಣ್ಮಕ್ಳು ಟ್ರಾವೆಲ್ ಮಾಡೋದೇ ಒಂದು ಟಬು ಆಗಿತ್ತು, ರೈಟ್? ಏನಂತಾರೆ ಮುಂಚೆ ಎಲ್ಲ ಹೆಣ್ಮಕ್ಳು ಒಬ್ಬೊಬ್ಬರೇ ಟ್ರಾವೆಲ್ ಮಾಡಬೇಕು ಹಾಗೆ ಹೀಗೆ ಅಂದರೆ
ಜನ ಏನೇನೋ ಅನ್ಕೊಳ್ಳೋರು. ಆ್ಯಂಡ್ ಅದು ಟ್ರಾವೆಲ್ ಅಂದರೆ ಬರೀ ಟ್ರಾವೆಲ್ ಅಲ್ಲ, ಅದು ತುಂಬ ಒಂದು ಟ್ರಾಮಾಸ್ ಇರ್ಬೋದು ಅಥವಾ ಲೈಫ್ದು ಏನೇ ಒಂದು ಸ್ಟಿಗ್ಮಾ ಇರ್ಬೋದು ಅದನ್ನೆಲ್ಲ ಓವರ್ಕಮ್ ಮಾಡಿಕೊಂಡು ಒಂದು ಹೆಣ್ಮಗಳು ಗಂಡು ಮಗ ಯಾರೇ ಆಗಿರಲಿ ಎಲ್ಲರೂ ಒಂದೇ ಅನ್ನೋದು ಒಂದು ಟ್ರಾವೆಲ್ ಅನ್ನೋದೊಂದು ತೋರಿಸ್ಕೊಡುತ್ತೆ. ಆ ಒಂದು ಕಾನ್ಸೆಪ್ಟಲ್ಲಿ ಮಾಡಿರೋ ಚಿತ್ರಕ್ಕೆ ಹ್ಯಾಟ್ಸ್ ಆಫ್ ರೋಹಿತ್ ಸರ್. ಆ್ಯಂಡ್ ಹರಿ ಸರ್ ಬಗ್ಗೆ ಹೇಳಬೇಕಂದ್ರೆ ಮ್ಯೂಸಿಕ್ ಪ್ರತಿಯೊಂದು ಹಾಡಲ್ಲೂ ಡಿಫ್ರೆಂಟ್ ಆಗೇ ಇದೆ. ಹೇಗೆ ಅಂದರೆ ಎಲ್ಲ ಒಂದೇ ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಥರ ಇರಲ್ಲ, ಎಲ್ಲ ಹೊಸದಾಗೆ ಸಾಂಗ್ಸ್ ಇದೆ. ಆ್ಯಂಡ್ ಕೇಳಿಸ್ಕೊಂಡಿದ್ದಂಗೆ ಫುಲ್ ಖುಷಿ ಆಗುತ್ತೆ ಸರ್. ಆ್ಯಂಡ್ ಮಚ್ ಲವ್ ಹೆಚ್ ಪ್ರೀತಿ ಅಂತಲೇ ಹೇಳ್ಬೋದು ಎಲ್ರಿಗೂ. ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಕರೆದಿದ್ದಕ್ಕೆ ನಮಗೆ. ಸ್ಟುಡಿಯೋನಲ್ಲಿ ತುಂಬ ಮಜಾ ಮಾಡಿದ್ವಿ, ಹೆವಿ ಕ್ವಾಟ್ಲೇನೂ ಕೊಟ್ಟಿದ್ದೀವಿ ಸರ್ಗೆ, ಹರಿ ಸರ್ಗೆ ಹಾಗೆ ರೋಹಿತ್ ಸರ್ಗೆ. ಸೊ ಥ್ಯಾಂಕ್ ಯು ಸರ್. ಸಾಂಗ್ ಚೆನ್ನಾಗಿ ಬಂದಿದೆ, ಕೇಳಿಸ್ಕೊತಾನೆ ಇರ್ಬೇಕು ಅನಿಸ್ತಾ ಇದೆ. ನಮ್ಮ ಸಾಂಗ್ ಬಗ್ಗೆ ನಾವೇ ಊದ್ಕೊಬಾರ್ದು, ಬಟ್ ಸ್ಟಿಲ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ವಿತ್ ಲಾಟ್ ಆಫ್ ಲವ್ ಅವರಿಬ್ಬರು ಬಂದು ನಮಗೆ ಈ ಸಾಂಗ್ನ ಹಾಡಿದ್ದಾರೆ. ಅಷ್ಟೇ ಪ್ರೀತಿಯಿಂದ ಕರ್ನಾಟಕ ಜನ ಅದನ್ನ ರಿಸೀವ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಅಫ್ಕೋರ್ಸ್ ಈ ಸಿನಿಮಾದ ಒಂದು ಸ್ಪೆಷಲ್ ಗೆಸ್ಟ್, ಅವರು ಇಂಡಿಯಾಗೇನೆ ಗೆಸ್ಟ್. ಅವರು ಇವಾಗ ಸೈಲೆಂಟಾಗಿ ಸೈಡಲ್ಲಿದ್ದಾರೆ, ಮಾತಾಡ್ಸೋಣ ಅವರಿಗೆ. ತುಂಬ ಪ್ರೀತಿಯಿಂದ ಅವರು ಈ ಸಾಂಗ್ನ ಕೂಡ ಹಾಡಿದರು. ಆ್ಯಂಡ್ ಅವರು ಕನ್ನಡನ ಎಷ್ಟು ಬೇಗ ಅರ್ಥ ಮಾಡ್ಕೊಂಡ್ರು ಅಂದರೆ ಅವ್ರು ಫಸ್ಟ್ ಹೇಳಿದ್ದು ಐ ಲವ್ ದಿಸ್ ಲ್ಯಾಂಗ್ವೇಜ್ ಅಂತ. ಸೊ ನನಗೆ ತುಂಬ ಇಷ್ಟ ಆಯಿತು ಈ ಭಾಷೆ ಅನ್ನೋದನ್ನ ಅವ್ರು ಹೇಳಿದರು. ಸೊ ಮಿಸ್ಟರ್ ಆ್ಯಂಟೋನಿ, ಯು ಹ್ಯಾವ್ ಟು ಸ್ಪೀಕ್ ನೌ about the experience, what really I and my music director faced in studio. Last part. So how you experience all this, you have to explain now. Yeah. First of all, I want to give a great thank you to Abby, because of Abby I'm sitting on stage, this man here. And during the process we were in communication. He phoned me 5 years ago. He says, I've got a project, would you sing in it? 5 years ago. Then 3 years later he calls me, and then I was like, this guy's taking it, you know yourself. And then a year ago or 9 months ago he called me, says, right, we have this project. I thought it was bullshit. And anyway, so he says, come to Bangalore. I was like, okay. And I was wondering why they wanted me to sing the Kannada language. And I'd like their answer. Their answer was, we wanted a different tone. I was going, wow, these guys are interested in art. So today is the first time I saw all the songs. If these songs get into the right hands and open the right doors, these songs will catch fire. These performances by the artists is fantastic. That's as good as music you'll see around the world. So I really want to give the team a big congratulations, because this movie was made with love, so I wish us all the best. Thank you so much. And please, can you just say in within 4 or 5 lines, how you felt when you were singing Kannada, how it was difficulty, or how did you manage it? Well, I was a sense of freedom, because there wasn't that kind of pressure from you guys. And if I had a feeling that kind of pressure, I would have gone home. So there was a flexibility knowing that I could experiment. And yeah, there was a few moments, because we're in studio, it's studio time, I was a little bit, holy fuck, what am I doing here? And but we had a great day, eh? I'm sure all the other musicians had the same experience, but that day I felt high. I felt magically high. So that's a few more lines than you wanted, but that's me. You know, you gave me the microphone. You're not getting it back. ಥ್ಯಾಂಕ್ ಯು ಸೊ ಮಚ್. ಅವ್ರ ಜೊತೆ ಕೆಲಸ ಮಾಡಿದ್ದು ತುಂಬ ತಮಾಷೆ ಕೂಡ ಆಗಿತ್ತು, ಬಟ್ ಸೀರಿಯಸ್ ಆಗಿ ಅವ್ರು ತುಂಬ ಚೆನ್ನಾಗಿ ಆಡಿದ್ದಾರೆ. ಹಾಗೆ ಇದರದ್ದು ಇಂಗ್ಲೀಷ್ ವರ್ಷನ್ ಕೂಡ ಇದೆ, ಅದನ್ನು ಖುದ್ದಾಗಿ ಅವರೇ ಬರೆದಿದ್ದಾರೆ. ಅದಕ್ಕೋಸ್ಕರ ಒಂದು ಚಪ್ಪಾಳೆ ಪ್ಲೀಸ್. ಹಾಗೆ ಇವಾಗೆಲ್ಲ ಸಿಂಗರ್ಸ್ ಬಗ್ಗೆ ಮಾತಾಡಿದ್ವಿ. ದಿಯಾ ಹೆಗ್ಡೆ ಕೂಡ ಇವತ್ತು ಇರಬೇಕಾಗಿತ್ತು, ಅವರು ಕೇರಳದಲ್ಲಿ ಅವರಿಗೆ ಕೆಲಸ ಇರೋದ್ರಿಂದ ಅಲ್ಲಿ ಹೋಗಿದ್ದಾರೆ, ಇಲ್ಲಾಂದರೆ ಇನ್ನೂ ತುಂಬ ಚೆನ್ನಾಗಾಗಿರ್ತಿತ್ತು. ಹಾಗೆ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಆರ್ ಹರಿ ಅವರಿಗೆ ಮಾತಾಡಬೇಕು, ಪ್ಲೀಸ್. ನಾನು ಪೂನಂ ಸರ್ನಾಯ್. ನಾನು ಇನ್ನು ಕನ್ನಡ ಕಲಿತಾ ಇದ್ದೀನಿ. ಇದು ನನ್ನ ಫಸ್ಟ್ ಸೌತ್ ಇಂಡಿಯನ್ ಮೂವಿ.
ತುಂಬ ಖುಷಿ. ಇದು ನನ್ನ ಡೆಬ್ಯೂ ಕನ್ನಡ ಮೂವಿ ಮುಖಾಂತರ ಆಗ್ತಿರೋದು ಬರ್ತಿರೋದು. ನೀವೆಲ್ಲ ನೋಡಿ ಇಷ್ಟಪಡ್ತೀರಾ ಅನ್ಕೋತೀನಿ. ಸಿನಿಮಾ ನೋಡಿ ಪ್ರೋತ್ಸಾಹಿನಿ. ನಿಮ್ಮ ಮ್ಯೂಸಿಕ್ ಸಾಂಗ್ಸ್ of our hashtag Paru Parvati will talk about. From the age of 60, 70, everyone will love the song. It's such a peppy, beautiful songs. And our music composer, Mr. Hari, and our director, who has given the lyrics also to the songs. And after seeing this behind the scenes, when they were making the videos, I was in awe of Hari, because he sang. I never thought of that he can sing so well, because I think only he can compose, he can do other things, but he sang so well, so I was in awe of him. So everyone, Anthony, I forgot the name of some of the singers, but forgive me for that. But everyone has given so beautiful voice. Everyone has given such a freshness to the songs, which I think when the people will listen and they will connect to that songs, and age is not a bar in that songs. So. And lastly, I would like to wish all of you a happy Navratri, happy Dasara. I would like to convey thanks to Rohit, our director, music composer, Mr. Hari, our DOP Abin, who has captured the song when we danced our heart out, because being a non-dancer, it was very difficult for my choreographer also to make me dance on the songs, but everyone was so patient, and I would like to say, and he has captured all. So I would like to say thank you to Prem sir for having me on board on this project. Thank you to each and everyone, Deepika Das, Fawaz Ashraf, for my co-artist. Thank you each and everyone who is given any point, anything to this hashtag Paru Parvati. I would like to say you all are the pillar of this movie, who can seriously take it to the sky. So when you will give all your heart, I think this movie will be definitely a hit. So thank you very much, and happy Vijaya. Thank you. Thank you, ma'am. So ಅವ್ರ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ಬೆಂಗಳೂರಲ್ಲಿ ಅವರೊಂದು 9 ತಿಂಗಳು ನಮ್ಮ ಜೊತೆಗೆ ಇದ್ದರು. ಫಸ್ಟ್ ಸ್ಕ್ರಿಪ್ಟ್ ಅವ್ರು ಕೇಳಿದಾಗ ತುಂಬ ಖುಷಿಯಿಂದ ಅವ್ರು ಒಪ್ಕೊಂಡ್ರು. ಸರಿ, ಯಾವಾಗ ನಾನು ಬರಬೇಕು ಅಂತ ಮುಂಬೈಯಿಂದ ಕೇಳಿದರು. ಅವ್ರು ಈ ಸಿನಿಮಾಗೋಸ್ಕರ 2 ಪ್ರಾಜೆಕ್ಟ್ನ ಕೂಡ ಬಿಟ್ಟಿದ್ದಾರೆ. ಅವ್ರು ತುಂಬ ಇಷ್ಟ ಆಗಿರೋ ಪ್ರಾಜೆಕ್ಟ್ ಕೂಡ. ಸ್ವಲ್ಪ ನಮ್ಮ ಟ್ರಾವೆಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ಸ್ವಲ್ಪ ಡೇಸ್ಗಳು ತುಂಬ ಜಾಸ್ತಿ ಆಗ್ತಾ ಹೋಯಿತು. ಸೊ ಥ್ಯಾಂಕ್ ಯು ಮ್ಯಾಮ್ ಫಾರ್ ಆಲ್ ಯುವರ್ ಸಪೋರ್ಟ್. One word I would like to say, because some words maybe I pronounced wrongly or it was not intentionally, so please forgive me for that. ಸೊ ಈಗ ಅವ್ರೇನು ಕನ್ನಡ ಮಾತಾಡಿದ್ದಾರೆ ಅದು ಅವರೇ ಖುದ್ದಾಗಿ ಕಲಿತು ಮಾತಾಡಿರೋದು, ಅಂದರೆ ಬರ್ಕೊಂಡಲ್ಲ. ಸೊ ಖುದ್ದಾಗಿ ನಾನು ಇದನ್ನ ಹೇಳಬೇಕು ಅಂತ ನಮ್ಮ ಹತ್ರ ಅವ್ರು ಕೇಳಿದ್ರು. ಸೊ ನಾವು ಕೂಡ ಬೇಡ, ನೀವು ಇಂಗ್ಲೀಷಲ್ಲಿ ಕಂಫರ್ಟ್ ಇರೋದ್ರೆ ಮಾತಾಡಿದ್ದು. ಇಲ್ಲ, ಐ ವಾಂಟ್ ಟು ಸ್ಪೀಕ್ ಇನ್ ಕನ್ನಡ ಅಂತೇಳಿ ಶಿ ಪ್ರಿಪೇರ್ಡ್ for 4 days, I think. No, only 1 day. The Kannada which you speak now. No, I just 2 or 3 times, because she was behind me, na, Sinchana. Okay, she said, please, आपने अगर तैयार किया है तो you just मुझे सुनाओ. I said, no, I haven't. So it was a surprise for her, I think. Thank you so much. Of course, mic already ಇದೆ. ಹಾಂ, ನೋಡಿ, ಕನ್ನಡ ಅರ್ಥ ಆಗುತ್ತೆ, ಬಟ್ ಕನ್ನಡ ಮಾತಾಡೋದಕ್ಕೆ ತುಂಬ ಇಷ್ಟ. ಸೊ ಈ ಸಿನಿಮಾದಲ್ಲಿ ಕೂಡ ಒಂದು ಮುಖ್ಯ ಪಾತ್ರ
ಸೊ ಪಾತ್ರದ ಬಗ್ಗೆ ಅವ್ರಿಗೆ ಸದ್ಯಕ್ಕೆ ಹೇಳಲ್ಲ, ಅದು ನೀವು ಸಿನಿಮಾದಲ್ಲಿ ನೋಡಬೇಕು ಅಂತ ತುಂಬ ನಮ್ಗೆ ಇಷ್ಟ. ಸ್ವಲ್ಪ ಸರ್ಪ್ರೈಸ್ ಎಲಿಮೆಂಟ್ ಇದೆ. ಸೊ ಓವರ್ ಟು ಯು ಫವಾಜ್. ಎಲ್ಲರಿಗೂ ನಮಸ್ಕಾರ. ಐ ಆಮ್ ಫವಾಜ್ ಅಶ್ರಫ್. ದಿಸ್ ಇಸ್ ಮೈ ಫಸ್ಟ್ ಕನ್ನಡ ಮೂವಿ. ಕನ್ನಡ ಇಂಡಸ್ಟ್ರಿಯಲ್ಲಿ ನನಗೆ ಡೆಬ್ಯೂಟ್ ಆಗಿದೆ, ತುಂಬ ಖುಷಿಯಾಗಿದೆ. ಆ್ಯಂಡ್ ಐ ಥ್ಯಾಂಕ್ ರೋಹಿತ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಬೀನ್ ಆ್ಯಂಡ್ ಪ್ರೇಮ್ಜಿ, thank you. I remember starting off this project with ನನಗೆ ಕನ್ನಡ ಬರ್ತಿಲ್ಲ. It doesn't work out for me, but now I can understand and I can speak a little bit Kannada. And talking about the jukebox, I am extremely happy. The songs is so good, perfect, and I think with the support of you guys, we'll make it a big success. Keep supporting us, and Jai Karnataka Mati. Jai. ಸೊ ತುಂಬ ಪ್ರೀತಿಯಿಂದ ಈ ಸಿನಿಮಾದಲ್ಲಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಅವ್ರಿಗೆ ಬಿಟ್ಟರೆ ಪಾರ್ಕರ್ ಥರ ಆಡ್ತಾರೆ. ದಟ್ ಮೀನ್ ಐ ಆಮ್ ಟಾಕಿಂಗ್ ಅಬೌಟ್ ಯುವರ್ ಸ್ಟಂಟ್ಸ್. ಸೊ ಈಸ್ ವೆರಿ ಗುಡ್ ಇನ್ ಸ್ಟಂಟ್ಸ್ ಆಲ್ಸೋ. ಬಟ್ ಆ ಸ್ಟಂಟ್ಸಿನ ಡ್ಯಾನ್ಸ್ ಕೂಡ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ರಂಜನಾ ಅವ್ರು ಕೊರಿಯೋಗ್ರಾಫ್ ಮಾಡಿದ್ದು. ಸೊ ಕ್ಯಾನ್ ಯು ಟಾಕ್ ಅಬೌಟ್ ಫ್ಯೂ ವರ್ಡ್ಸ್ ಡ್ಯಾನ್ಸ್? That was a stunt for me actually. ಹಲೋ 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 No, I don't see it back. Yes. ಓಕೆ ಓಕೆ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಮ್ಮ ಮುಖ್ಯ ಗೆಸ್ಟ್ ಅವರು ಕೂಡ ಮಾತಾಡ್ತಾರೆ. ಓಕೆ ಓಕೆ ಸರಿ, ಹೌದಾ, ಖಂಡಿತವಾಗ್ಲೂ ಇನ್ನೊಂದು ಕೆಲವೇ ಕ್ಷಣದಲ್ಲಿ ಕೂಡ ಇದರಲ್ಲಿ ಅಫ್ಕೋರ್ಸ್ ನೀವೆಲ್ಲರೂ ಗೊತ್ತು ಪಾಯಲ್ ಅಂತ ಈಗ ಆಲ್ರೆಡಿ ಪರಿಚಯ ಮಾಡ್ಕೊಡಿದ್ವಿ. ಪ್ಲೀಸ್ ಸದ್ಯ ನೀವಾದ್ರೂ ನನ್ನ ಕಷ್ಟ ಅರ್ಥ ಮಾಡ್ಕೊಂಡ್ರಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲನೇ ದಿನದ ಹಬ್ಬದ ಒಂದು ದಿನ ನಾವು ನಮ್ಮ ಆಡಿಯೋ ಲಾಂಚ್ನ ಮಾಡಿದ್ದೀವಿ. ಸೊ ನೀವೆಲ್ರಿಗೂ ಈಗ ಆಗಲೇ ನಾವು ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಮಾಡಿದಾಗ ಎಷ್ಟು ವಿಚಾರಗಳನ್ನ ಹೇಳಿದ್ದೀವಿ. ಸೊ ಕ್ಯಾರೆಕ್ಟರ್ನ ಬಿಟ್ಟು ನಾನು ಹೇಳಬೇಕು ಅಂದರೆ ಸಿನಿಮಾ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತು, ಇದೊಂದು ಜರ್ನಿ ಸಬ್ಜೆಕ್ಟ್ ಅಂತ. ಸೊ ಲೈಫ್ ಇಸ್ ಅ ಜರ್ನಿ ಅಂತಾರೆ. ಒಂದು ಜರ್ನಿನ ಒಂದು ಸಿನಿಮಾ ಮುಖಾಂತರ ತೋರಿಸೋದಕ್ಕೆ ಅಂತ ನಾವು ಹೊರಟಿದ್ದೀವಿ. ಸೊ ಅದಕ್ಕೆ ಮೇನ್ ನಾವು ಒಂದು ಕಥೆನ ನಾವು ಇನ್ನ ಹತ್ರವಾಗಿಸ್ಬೇಕು ಅಥವಾ ಹತ್ರದಲ್ಲಿ ಏನು ಕನೆಕ್ಟ್ ಆಗಬೇಕು ಅಂತ ಅಂದರೆ ಸಿನಿಮಾದಲ್ಲಿ ಸಾಂಗ್ಸ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಇವತ್ತು ಆ ಹಂತದಲ್ಲಿದ್ದೀವಿ. ಇವತ್ತು ನಮ್ಮ ಸಿನಿಮಾದ ಎಲ್ಲ ಸಾಂಗ್ಸ್ಗಳನ್ನ ನಾವು ರಿಲೀಸ್ ಮಾಡಿದ್ದೀವಿ. ಸೊ ಅದು ನಮ್ಮ MRT ಮ್ಯೂಸಿಕ್ ಆಲ್ಬಮ್ ನಮ್ಮ ಸರ್ ಅವರ ಒಂದು ಅವರ ಇದರಲ್ಲಿ ಮಾಡಿದ್ದೀವಿ. ಸೊ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಬಿಕಾಸ್ ಸರ್ ಆ್ಯಕ್ಚುಲಿ ತುಂಬ ಚೂಸಿ ಹೆಂಗೆ ನೋಡೋಕೆ ಹೋದರೆ ಸಾಂಗ್ಸ್ಗಳನ್ನ ಫಸ್ಟು ಕೇಳಿ ಆ ನಂತರ ಅವರು ಡಿಸಿಷನ್ ಮೇಕಿಂಗ್ ಮಾಡ್ತಾರೆ. ಸೊ ಸಾಂಗ್ಸ್ಗಳನ್ನ ಇಷ್ಟಪಟ್ಟು ಅವರು ಅವರ ಇದರಲ್ಲಿ ರಿಲೀಸ್ ಮಾಡೋದಕ್ಕೆ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಸರ್. ಆ್ಯಂಡ್ ಆಲ್ಸೋ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕೂಡ ತುಂಬಾ ಚೆನ್ನಾಗಿ ಸಾಂಗ್ಸ್ಗಳನ್ನ ಕಂಪೋಸ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ಸಿಂಗರ್ಸು ಕೂಡ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಆಡಿದ್ದಾರೆ. ಸೊ ನಿಜವಾಗ್ಲೂ ಖುಷಿ ಆಗುತ್ತೆ, ನಮ್ಮ ಒಂದು ಸಿನಿಮಾದ ಸಾಂಗ್ಸ್ ಇಷ್ಟು ಚೆನ್ನಾಗಿದೆ, ನಾವೆಲ್ಲರೂ ಈ ಒಂದು ಸಿನಿಮಾದಲ್ಲಿ ಈ ಸಾಂಗ್ಸ್ಗೆ ಪರ್ಫಾರ್ಮ್ ಮಾಡಿದ್ವಿ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಎಲ್ಲೂ ಕೂಡ ಹೇಳ್ತಾರೆ ಕಮರ್ಷಿಯಲಿ ಈ ಥರ ಸಾಂಗ್ಸ್ ಬೇಕು ಅಂತ ಬಿಟ್ಟು ಎಲ್ಲೂ ಕೂಡ ಆ್ಯಡ್ ಮಾಡಿಲ್ಲ. ಸಿಚುವೇಶನಲ್ಲಿ ಸಾಂಗ್ಸ್ಗಳು ಹೋಗುತ್ತೆ, ಹಾಗೆ ಸಾಂಗ್ಸ್ಗಳು ಒಂದು ಕಥೆನ ಹೇಳುತ್ತೆ. ಸೊ ಈ ಕತೆ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ದಯವಿಟ್ಟು ಎಲ್ಲರೂ ಕೂಡ ನೀವು ಸಿನಿಮಾನ ಇನ್ನೇನು ಸದ್ಯದಲ್ಲೇ ಸಿನಿಮಾನ ರಿಲೀಸ್ ಮಾಡ್ತೀವಿ. ಸೊ ಅವಾಗ ಎಲ್ಲರೂ ಕೂಡ ನೋಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಹಾಗೆ ಆಶೀರ್ವಾದ ನಮ್ಮೆಲ್ಲರೂ ಮೇಲೆ ಬರಲಿ. ಥ್ಯಾಂಕ್ ಯು. ಸೊ ಫೈನಲಿ ನಮ್ಮ ಪ್ರೀತಿಯ ಗೆಸ್ಟ್ ವೇಲು ಸರ್ ಮಾತಾಡ್ತಾರೆ. ಈ ಸಾಂಗ್ನ ನಾನು ಅವ್ರಿಗೆ ತೋರ್ಸಕ್ಕೆ ಹೋದಾಗ ನಮಗೊಂದು ಸ್ಪೆಷಲ್ ಡೇ ಆಗಿತ್ತು. ಯಾಕೆಂತಂದರೆ ಸರ್ ಅವಾಗಷ್ಟೇ ನಾರ್ತ್ ಇಂಡಿಯಾ ಟೂರ್ ಮುಗಿಸ್ಕೊ ಬಂದ್ಬಿಟ್ಟು ಆ ಸಾಂಗ್ನ ನೋಡಿದ್ರು. ಸರ್ ಅಲ್ಲಿಂದ ನಾವು ಮಾತಾಡಿದ್ವಿ. ಪ್ಲೀಸ್ ಮಾತಾಡಿ. ಎಲ್ಲ ಪತ್ರಿಕಾ ಸ್ನೇಹಿತರಿಗೂ ನಮಸ್ಕಾರ.
ಬೇಸ್ಟಂಗೆ ಕೇಳ್ತೀವಿ ಸರ್. ಶರನ್ನವರಾತ್ರಿ ಹಬ್ಬದ ಶುಭಾಶಯಗಳು. ಚಾಮುಂಡೇಶ್ವರಿ ಇಲ್ಲೇ ಇದ್ದಾರೆ ಟೈಟ್ಲಲ್ಲೇ, ಪಾರ್ವತಿ. ಅದ್ಭುತವಾದ ಟೈಟ್ಲು. ಆ್ಯಕ್ಚುಲಿ ವೆಂಕಟೇಶ್ ಅವ್ರು ಫೋನ್ ಮಾಡಿದ್ರು ನನಗೆ, ನಮ್ಮ ಆತ್ಮೀಯರು ಹೇಳಲೇಬೇಕು, ಪಿ ಆರ್ ಅಂತ ಹೇಳೋದಿಲ್ಲ, ನಮ್ಮ ತಮ್ಮ ಅವರು ಫೋನ್ ಮಾಡಿ ಒಂದು ಅದ್ಭುತವಾದ ಒಂದು ಸಿನಿಮಾ, ಒಂದು ಒಳ್ಳೆ ಟೀಮು ಇಲ್ಲಿ ಸರ್, ಮತ್ತು ನಿರ್ದೇಶಕರು ಭಾಳ ಒಳ್ಳೆಯವರು, ನಿರ್ಮಾಪಕರು ಒಳ್ಳೆಯವರು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಬ್ಜೆಕ್ಟನ್ನು, ಅವ್ರು ಭೇಟಿ ಆಗಬೇಕು ಅಂತ ಹೇಳ್ತಾರೆ ಅಂತ ಹೇಳೋರು. ನಾನು ಭಾಳ ಬಿಸಿ ಇದ್ದೆ, ಇಮ್ಮಿಡಿಯೇಟ್ ಕಳಿಸ್ಕೊಟ್ಟು ವೆಂಕಟೇಶ್ ಅವರ ಅಂತ ಬಂದರು. ನಾನು ಆಗ್ತಾನೆ ರಿಷಿಕೇಶಿಂದ ಬಂದಿದ್ದೆ. ನಾನು ರಿಷಿಕೇಶು ಬಂದಿದ್ದ ದಿನ ನೆಕ್ಸ್ಟ್ ಡೇನೇ ಬಂದರು. ಬಂದಾಗ ಒಂದೊಂದು ಹಾಡು ನೋಡ್ತಾ ಇದ್ದಾರೆ. ಆ ರಿಷಿಕೇಶಲ್ಲಿ ನಾನು ಏನು ನೋಡಿ ಅದೇ ಥರ ಮತ್ತೆ ಇಲ್ಲಿ ಬೆಂಗಳೂರಿನಲ್ಲಿ ನಾನು ರಿಷಿಕೇಶ್ ನೋಡ್ತಾ ಇದ್ದೆ. ಅಷ್ಟು ಅದ್ಭುತವಾಗಿ ಶೂಟ್ ಮಾಡಿದರು. ನನಗೆ ಭಾಳ ಇಂಟ್ರೆಸ್ಟ್ ಆಯಿತು. ಈಚ್ ಆ್ಯಂಡ್ ಎವ್ರಿ ಸಾಂಗ್, ಪ್ರತಿಯೊಂದು ಸಾಂಗನ್ನು ನೋಡಿದೆ. ಎಲ್ಲ ಹಾಡುಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಭಾಳ ವರ್ಷಗಳ ನಂತರ 3, 4, 5 ಹಾಡು ಇರೋದು. ನೀವು 9+3 ಬಿಟ್ಟು 13 ಹಾಡಿದೆ ಈ ಸಿನಿಮಾನಲ್ಲಿ. ಪ್ರೇಮಲೋಕದ ನಂತರ ಆ್ಯಕ್ಚುಲಿ 12, 13 ಹಾಡಿರೋದು ಇದೇ ಸಿನಿಮಾ ಅಂತ ಅನ್ಬೋದು. ಇವಾಗ ಪ್ರತಿಯೊಂದು ವಿಷುವಲ್ ನೋಡಿದ್ದೀನಿ ನಾನು. ವಿಷುವಲ್ ಯಾವತ್ತು ತೋರಿಸ್ತೀರೋ ಗೊತ್ತಿಲ್ಲ ನಮ್ಮ ಪತ್ರಿಕಾ ಮಿತ್ರರಿಗೆ ನೀವು. ನಾನು ಇವತ್ತು ವಿಷುವಲ್ ತೋರಿಸ್ತೀರಾ ಅಂತ ಅಂದ್ಕೊಂಡೆ. ಅದು ನವರಾತ್ರಿಯ ಮೊದಲನೇ ದಿನ ವಿಷುವಲ್ ತೋರಿಸಿ ಚೆನ್ನಾಗಿರೋದು. ಇರುವೆ ತೋರಿಸಿ, ಆದಷ್ಟು ಬೇಗ ತೋರಿಸಿ. ಹರಿ, ಯು ಆರ್ ಡನ್ ಎ ವಂಡರ್ಫುಲ್ ಮ್ಯೂಸಿಕ್ ಸರ್. ತುಂಬ ನಲ್ಲ ಪಂಡಿತರಿಗೆ, ಬಿಕಾಸ್ ಯು ಹ್ಯಾವ್ ಎ ಕರ್ನಾಟಿಕ್ ಬ್ಯಾಕ್ಗ್ರೌಂಡ್ ಇಲ್ಲಿಯಾ, ಸೊ ದಟ್ಸ್ ವೈ ಯು ಆರ್ ಡನ್ ಎ ವಂಡರ್ಫುಲ್ ರಿಯಲಿ ಕಂಪೋಸ್ ವೆರಿ ವೆಲ್. ರ್ಯಾಪರ್ ಅವರ ಮೇಡಮ್, ನಿಮ್ಮ ಹೆಸರು ನಾನು ಮರ್ತೀನಿ, ಸಾರಿ, ತುಂಬ ಚೆನ್ನಾಗಿ ಆಡಿದ್ದೀನಿ. ವಿಶ್ ಯು ಆಲ್ ದ ಬೆಸ್ಟ್. ಆಂಟನಿ ಸರ್, ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್. Fantastic. The way you pronounce Kannada in lyrics and all, fantastic. Very nice. Wish you all the best, sir. Thank you so much. And Chetan, of course, ತುಂಬ ಚೆನ್ನಾಗಿ ಆಡಿದ್ದೀರಿ. ನಾಗೇಂದ್ರ ಅವರಲ್ಲ ತಮ್ಮ ಹೆಸರು? ನಾಗಾರ್ಜುನ ಅವರೇ, ಸಾಹಿತ್ಯ ತುಂಬ ಚೆನ್ನಾಗಿ. ಮೇಡಮ್, ಯು ಸ್ಪೋಕ್ ವೆರಿ ವೆಲ್ ಇನ್ ಕನ್ನಡ. And I believe you are happening actress in Mumbai, I believe. I wish you all the best, madam. That's what I heard. Yeah, madam, thank you so much. I didn't get your name, sir, sorry. Oaji, I wish you all the best. Of course, ನಿರ್ಮಾಪಕರ ಬಗ್ಗೆ ಒಂದು ಮಾತು ಹೇಳಲೇಬೇಕು ನಾನು. ದೇವರ ನಾಡಿಂದ ಬಂದಿದ್ದಾರೆ. ಸೊ ಪಾರ್ವತಿ ಅಂತ ಸಿನಿಮಾ ಮಾಡಿದ್ದಾರೆ. ಅವರು ಮೂಲತಃ ತಲೀಶೇರಿ ಕಡೆಯವರು, ಕೇರಳ. ಸೊ ITCನಲ್ಲಿ 30 ವರ್ಷ ಅವರು ಒಳ್ಳೆ ಪೋಸ್ಟಲ್ಲಿದ್ದು, ಅದು ಸಡನ್ನಾಗಿ ಸಿನಿಮಾ ಮಾಡಬೇಕು ಅಂತ ಬಂದಾಗ ನಿಜವಾಗ್ಲೂ ಅವ್ರ ಪ್ಯಾಷನ್ ನಾನು ಅಪ್ರಿಷಿಯೇಟ್ ಮಾಡಬೇಕು. ಅವ್ರ ಸಿನಿಮಾ ಮಾಡಿ ಇಷ್ಟೆಲ್ಲ ಖರ್ಚು ಮಾಡಿ ಅವ್ರಿಗೆ ಆ ಮುಖದಲ್ಲಿ ನೋಡಿ ಎಷ್ಟು ಒಳ್ಳೆ ನಗು ಇದೆ ಅವ್ರಿಗೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟ್ ಟೀಮ್. MRT ಮ್ಯೂಸಿಕ್ಕಿಂದ ಅದ್ಭುತವಾಗಿ ಪ್ರಮೋಟ್ ಮಾಡ್ತೀವಿ. ಸಿನಿಮಾ ಹಿಟ್ ಆಗುತ್ತೆ ಸರ್. ನನ್ನ ಪಾಸಿಟಿವ್ ವೈಬ್ರೇಷನ್ ಇದೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದು ಮಾತು ಹೇಳಲಿಕ್ಕೆ ಬರ್ತೇನೆ. ವಾಸು ಸರ್, ಎಲ್ಲ ನಮ್ಮ ಹಿರಿಯ ಪತ್ರಕರ್ತರೆಲ್ಲ ಇದ್ದಾರೆ, ನಮ್ಮ ಸ್ನೇಹಿತರು. ಸರ್, ಒಂದೇ ಒಂದು ರಿಕ್ವೆಸ್ಟು. ಅದೇ ನೋಡಿದೆ ಸರ್. ಒಂದು ರಿಕ್ವೆಸ್ಟ್ ಇದು, ನಮ್ಮ ಎಸ್ಪೆಷಲಿ ನಮ್ಮ ಪತ್ರಿಕಾ ಮಿತ್ರರಿಗೆ, ದಯಮಾಡಿ ಆರೋಗ್ಯ ನೋಡ್ಕೊಳ್ಳಿ. ನಾನು ಇವತ್ತು ಬಂದಾಗ ಶಾಕಿಂಗ್ ನ್ಯೂಸ್ ಕೊಟ್ಟರು. ಒಂದು ವಿಜಯ್ ಭರಮಸಾಗರ ಸಾಹೇಬರು, ಅವರಿಗೇನೋ ಸ್ವಲ್ಪ ಹೃದಯಕ್ಕೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ ಆಯಿತು. ಮತ್ತು ಚೇತನ್ ನಾಡಿಗರು 35-40 ವರ್ಷ ಸರ್, ದಯಮಾಡಿ ಐ ಆಮ್ ವರಿಡ್ ಅಬೌಟ್ ಆಲ್ ಆಫ್ ಯು. ನಾನು ಪ್ರತಿ ಸಲ ಹೇಳ್ತೀನಿ, ಎಲ್ಲೋ ಊಟ ಮಾಡ್ತೀನಿ, ದಿನಕ್ಕೆ 20 ಪ್ರೆಸ್ ಕಾನ್ಫರೆನ್ಸು, ಮಲ್ಲಿ ಇಲ್ಲಿಂದ ಅಲ್ಲಿ ಓಡು, ಅಲ್ಲಿಂದ ಇಲ್ಲಿ ಓಡು. ಸ್ವಲ್ಪ ಇರಲಿ ಒತ್ತಡ, ಒಂಚೂರು ಕಮ್ಮಿ ಮಾಡ್ಕೊಳ್ಳಿ ಸರ್. ನೀವೆಲ್ಲ ಭಾಳ ಇಂಪಾರ್ಟೆಂಟ್ ನಮಗೆ. ನಮ್ಮ ನೆತ್ತಿ ಬೆಳೆಸಿದ್ದೀರಿ. ನಿಮ್ಮ ಲೈಫ್ ಭಾಳ ಸ್ಪೆಷಿಯಸ್ಸು. ದಯಮಾಡಿ ಸ್ಪೆಷಲ್ ರಿಕ್ವೆಸ್ಟು. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಇಂಪಾರ್ಟೆಂಟ್ ಸರ್. ಎಸ್ ಸರ್, ಐ ಟೇಕ್ ಕೇರ್ ಆಫ್ ಮೈ ಸೆಲ್ಫ್. ಥ್ಯಾಂಕ್ ಯು ಸರ್. ಯಾರಿಗೆ ಸರ್? ಅಮ್ಮ ಫಸ್ಟು ನನ್ನ ಜೊತೆ ಬನ್ನಿ, ಸ್ಕ್ವಾಶ್ ಆಡಿಸ್ತೀನಿ ನಿಮಗೆ. ಸ್ಕ್ವಾಶ್ ಆಡಿದ್ರೆ ವೆಂಕಟೇಶ್ ಇಲ್ಲೆಲ್ಲ ಕಷ್ಟ ಆಗುತ್ತೆ. ನಿಮ್ನ ಫಸ್ಟ್ ನೀವು ಸಣ್ಣ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಆಗಿಲ್ಲ, ಇಲ್ಲ, ಅಷ್ಟೇನಾ? ಓಕೆ, #ಪಾರ್ವತಿ ಹೆಲ್ತ್ ಇಸ್ ವೆಲ್ತ್ ಕಡೆಗೆ ಟರ್ನ್ ಆಗ್ತಿದೆ. ನಿಮ್ಮ ಪ್ರೀತಿಯ ಕಾಳಜಿಗೆ ನಾವು ಆಭಾರಿಗಳಾಗ್ತೀವಿ ಅಂತ ಹೇಳ್ತಾ ಬಹಳ ಅದ್ಭುತವಾಗಿ ಬಹುಶಃ ಒಂದು